ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ಫ್ರೆಂಡ್ಸ್, ನಾನು ನಿಮಗೊಂದು ಸೂಪರ್ ಟೇಸ್ಟಿ ಆದಂಥ ದಾಲ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ನೀವು ಕೂಡ ಮಾಡ್ಕೊಳ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಷ್ಟೇ ಟೇಸ್ಟಿಯಾಗಿ ಬಂದಂಥ ದಾಲನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ದಾಲ್ ಅಂದರೆ ಇದು ನಾವು ಹುಂಚಿಕ್ಕನ ಸೊಪ್ಪು ಅಂತ ಕರಿತೀವಿ, ಅಥವಾ ಚುಕ್ಕೆ ಸೊಪ್ಪು, ಹುಳಿ ಸೊಪ್ಪು ಅಂತ ಕರಿತೀವಿ. ಅದರದ್ದೊಂದು ದಾಲನ್ನು ಇವತ್ತು ಮಾಡ್ತಾಯಿದ್ದೀನಿ. ಸಾರು ಇದು ಬಿಸಿ ಬಿಸಿ ರೈಸಿಗೆ, ಮುದ್ದೆಗೆ ಸೂಪರಾಗಿರುತ್ತೆ. ಹಾಗಾದರೆ ನೀವು ಕೂಡ ಮಾಡಿಕೊಡ್ರಿ. ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ, ವಿಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡಿಕೊಡ್ರಿ. ಹಾಗಾದರೆ ಇಲ್ಲಿ ನೋಡಿರಿ, ಸೊಪ್ಪನ್ನು ನಾನು ತೋರಿಸ್ತಾ ಇದ್ದೀನಿ. ತುಂಬ ಫ್ರೆಶ್ ಆಗಿತ್ತು. ಇದ್ರದ್ದೊಂದು ದಾಲ್ ಮಾಡೋಣ ಅಂಥೇಳಿ ಇವತ್ತು ಮಾಡ್ತಾಯಿದ್ದೀನಿ. ಇದು ಇವಾಗ ನಾವು ಕಡ್ಡಿ ಇರುತ್ತಲ್ವ, ಎಳೆ ಕಡ್ಡಿ, ಅದ್ರ ಜೊತೆನೇ ಸೇರಿಸಿ ನಾವು ಸೊಪ್ಪು ಸೇರಿಸಿ ಸೋಸ್ಕೋಬೇಕಾಗುತ್ತೆ. ನೋಡಿರಿ, ತುಂಬ ಟೇಸ್ಟಿಯಾಗಿರುತ್ತೆ ಇದ್ರದ್ದು ಸಾರು. ಆಮೇಲೆ ಇದರಲ್ಲಿ ಕ್ಯಾಲ್ಶಿಯಮ್ ಐಟಮ್ಸ್ ಜಾಸ್ತಿ ಇರೋದ್ರಿಂದ, ನಾವು ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ. ಹಾಗಾಗಿ ನಾವು ಇದನ್ನು ಕಡ್ಡಿ ಸಮೇತ ನಾವು ಸೋಸ್ಕೋಬೇಕಾಗುತ್ತೆ. ಕಡ್ಡಿಯಲ್ಲೂ ಸಹಿತ ವಿಟಮಿನ್ಸ್ ಇರುತ್ತೆ. ನೋಡಿರಿ, ಇಲ್ಲಿ ನಾನು ಇದಕ್ಕೆ ಕಡಲೆಬೇಳೆನ ಹಾಕಿ ದಾಲ್ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಚಿಕ್ಕ ಸೊಪ್ಪು, ಕಡಲೆಬೇಳೆ ಸಾಂಬಾರು. ಈಗ ಇದನ್ನು ನೋಡಿರಿ, 2 ಕಪ್ ನಾನು ದಾಲ್ ತೊಗೊಂಡು ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ಬೇಳೆ ಕುದಿಯೋದಕ್ಕೆ ನಾನಿಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ 1 ಕಪ್ಪು ಬೇಳೆಗೆ 3 ಕಪ್ಪಷ್ಟು ನೀರನ್ನು ಹಾಕ್ರಿ. ಏಕೆಂದರೆ ಕಡಲೆಬೇಳೆ ಬೇಯೋಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ. ಇಲ್ಲಿ ನೋಡಿರಿ, ನಾನು 1 ಉಳ್ಳಾಗಡ್ಡಿ ಮತ್ತು 1 ಗಡ್ಡೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಉಳ್ಳಾಗಡ್ಡಿ ಈ ಥರ ದಪ್ಪಗೆ ಕಟ್ ಮಾಡಿ ಹಾಕಿ, ಆಮೇಲೆ ಇದಕ್ಕೆ ನಾನು ಕಟ್ ಮಾಡಿ ತೊಗೊಂಡಂತಹ 2 ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊ ಸ್ವಲ್ಪ ಕಡಿಮೆ ಹಾಕಿ, ಯಾಕಂದರೆ ಅದು ಸೊಪ್ಪು ಹುಳಿ ಇರುತ್ತೆ. ಅದನ್ನು ನೋಡಿ ಹಾಕ್ಕೊಳ್ರಿ. ನೀವು ಜಾಸ್ತಿ ಹುಳಿ ಹಾಕಿದರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಈಗ ಇದಕ್ಕೆ ನಾನು ಒಂದು 8-10 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಈಗ ನೋಡಿರಿ, ಸೊಪ್ಪನ್ನು ಈ ಥರ ಸೋಸ್ಕೊಂಡ್ಬಿಟ್ಟು ವಾಶ್ ಮಾಡಿ ತಂದಿದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ಬೇಳೆ ಘಮ ಚೆನ್ನಾಗಿರುತ್ತೆ, ಸ್ಮೆಲ್ಲು. ಆಮೇಲೆ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ನೀವು ಒಂದ್ಸರಿ ಹಾಕಿ ಮಾಡಿ ನೋಡಿರಿ. ಈಗ ಇದಕ್ಕೆ ಚುಕ್ಕೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು 3 ಹಾಕ್ತಾಯಿದ್ದೀನಿ. ಹಾಕಿ ಇದಕ್ಕೆ ಮತ್ತೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ರಿ. ಜೀರಿಗೆ ಹಾಕೋದ್ರಿಂದನೂ ಸಹಿತ ಬೇಳೆ ಘಮ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಜೀರಿಗೆ ಹಾಕ್ರಿ. ಆಮೇಲೆ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ. ಅರಿಶಿನ ಪುಡಿ ನಾವು ಯಾವುದೇ ಬೇಳೆ ನಾವು ಕುದಿಸ್ಬೇಕಾದ್ರೂ ಸಹಿತ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕುದಿಸ್ರಿ. ಬೇಳೆ ಕಲರ್ ಚೆನ್ನಾಗಿ ಬರುತ್ತೆ. ಆಮೇಲೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 4-5 ವಿಸಿಲ್ ಹಾಕ್ಸ್ರಿ. ಆವಾಗ ಬೇಳೆ ಮೆತ್ತಗೆ ಚೆನ್ನಾಗಿ ಬೇಯುತ್ತೆ. ಕಡಲೆಬೇಳೆ ಸ್ವಲ್ಪ ಜಾಸ್ತಿ 1-2 ವಿಸಿಲ್ ಜಾಸ್ತಿ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ. ಈಗ ನೋಡಿರಿ, 5 ವಿಸಿಲ್ ಆಯಿತು. ತುಂಬ ಸ್ಮೂತಾಗಿ ಬೆಂದಿದೆ ಬೇಳೆ ಮತ್ತು ಟೊಮ್ಯಾಟೊ ಎಲ್ಲದೂ ನಾವು ಹಾಕಿರೋವಂಥ ಸಾಮಗ್ರಿಗಳು. ಇದನ್ನು ಇವಾಗ ಹಸಿಯ ಕೋಲನ್ನು ತಗೊಂಡು ಬೇಳೆನ ಚೆನ್ನಾಗಿ ಮಸ್ತ್ ಬಿಡ್ರಿ. ಫಸ್ಟ್ ಇದನ್ನು ನೀರು ಬಸಿರಿ. ನೀರು ಬಸ್ದು ಕಟ್ಟು ತೆಗೆದ್ಬಿಟ್ಟು ಮಸಿಬೇಕು. ಆವಾಗ ಬೇಗ ಮಸಿಯುತ್ತೆ, ಸ್ಮ್ಯಾಶ್ ಆಗುತ್ತೆ ಬೇಳೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಉಪ್ಪು ಹಾಕಿ ಈಗ 1-2 ನಿಮಿಷ ಈ ಥರ ಮಸಿಯೋ ಕೋಲಿಂದ ಚೆನ್ನಾಗಿ ಮಸ್ತು ಬಿಟ್ಟರೆ ಬೇಳೆ ಸೂಪರಾಗುತ್ತೆ. ನೋಡಿ, ಅದಕ್ಕೇ ನಾವು 4-5 ವಿಸಿಲ್ ಹಾಕ್ಸಿದ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ. ಜಾಸ್ತಿ ಹೊತ್ತು ಮಸಿಯೋ ಅವಶ್ಯಕತೆ ಇರೋದಿಲ್ಲ, ಅದರಲ್ಲೇ ಸ್ಮೂತಾಗಿ ಬೆಂದುಬಿಟ್ಟಿರುತ್ತೆ. ಈಗ ನೋಡಿರಿ, ಇದಕ್ಕೆ ನಾವು ಬೇಳೆ ಕಟ್ಟು ಬಸ್ತಿದ್ವಲ್ಲ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಫಸ್ಟಿಗೆ ನಾವು ಬೇಳೆ ಬಸ್ತು ತೊಗೊಂಡಂಥ ಕಟ್ಟನ್ನು ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟೇ ಕ್ವಾಂಟಿಟಿ ಬೇಕಂದರೆ ಅಷ್ಟೇ ಹಾಕ್ಬೋದು. ಇಲ್ಲ ನೀರು ಇನ್ನೂ ಸ್ವಲ್ಪ ಜಾಸ್ತಿ ಬೇಕು, ಗಟ್ಟಿ ಬೇಡ ಅನ್ನೋರು 1 ಗ್ಲಾಸ್ ನೀರು ಹಾಕಿ ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ರಿ. ತುಂಬ ಗಟ್ಟಿಯಾಗಿರಬಾರ್ದು, ತುಂಬ ನೀರಾಗಿರಬಾರ್ದು. ಆ ಥರ ನಾನು ಮಾಡ್ತಾಯಿದ್ದೀನಿ. ನೋಡಿ, ಬೇಳೆ ಕುದೀತಾ ಇದೆ. ಈಗ ನಿಮ್ಗೆ ಬೇಕಾದಂಥ ಕನ್ಸಿಸ್ಟೆನ್ಸಿಯಲ್ಲಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿ ಕುದಿಯೋಕ್ಕಿಡಿ ಬೇಳೆನ. ಬೇಳೆ 1-2 ಕುದಿ ಚೆನ್ನಾಗಿ ಕುದೀಲಿ, ಆವಾಗ ಸೂಪರ್ ಟೇಸ್ಟ್ ಬರುತ್ತೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕೋಣ. ಬೇಳೆ ಕುದಿಸಿ ಮೇಲೆ ಒಗ್ಗರಣೆ ಹಾಕೋದ್ರಿಂದನೂ ಬೇಳೆ ಘಮ ಚೆನ್ನಾಗಿರುತ್ತೆ. ಈಗ ಒಂದು ಪಾತ್ರೆನ ಬಿಸಿ ಇಟ್ಟಿದ್ದೀನಿ ನಾನು.
ಪಾತ್ರೆ ಬಿಸಿಯಾಗಲಿ. ಇದಕ್ಕೆ ನೋಡಿರಿ, ಇವಾಗ ಒಗ್ಗರಣೆಗೆ ನಾನು ಇಲ್ಲಿ ಒಂದು ಬೆಳ್ಳುಳ್ಳಿ ಗಡ್ಡೆನ ಜಜ್ಜಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿರಿ, ಪಾತ್ರೆ ಬಿಸಿಯಾಗಿದೆ. ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆನ ಹಾಕಿ ಒಗ್ಗರಣೆಗೆ. ಎಣ್ಣೆ ಬಿಸಿ ಆಗಲಿ. ಇದಕ್ಕೆ ಇವಾಗ 1 ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಿಸ್ಬಿಟ್ಟು ಹಾಕಿದ್ರೆ ಆವಾಗ ಚೆನ್ನಾಗಿರುತ್ತೆ. ಹಸಿ ಇರುವಾಗ ಎಣ್ಣೆ ಕಾದಲ್ದೇ ಇರುವಾಗ ಹಾಕಿದರೆ ಒಗ್ಗರಣೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಎಣ್ಣೆನ ಬಿಸಿ ಮಾಡಿರಿ. ಈಗ ಆದಮೇಲೆ 1 ಸ್ಪೂನಷ್ಟು ಸಾಸಿವೆನ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿಲಿ. ಆಮೇಲೆ ಮತ್ತೆ 1 ಸ್ಪೂನಷ್ಟು ಜೀರಿಗೆನ ಹಾಕಿ, ಜೀರಿಗೆ ಸಾಸಿವೆ 2 ಸಿಡಿದ ಮೇಲೆ ನೋಡಿರಿ ಒಣ ಮೆಣಸಿನ್ಕಾಯಿನ ಹಾಕಿ. ಎಣ್ಣೆ ಒಂದು ಚೆನ್ನಾಗಿ ಕಾದ್ಬಿಟ್ರೆ ಬೇಗ 2 ನಿಮಿಷದಲ್ಲಿ ಒಗ್ಗರಣೆ ಹಾಕ್ಬೋದು. ಈಗ ನೋಡಿರಿ, ಜಜ್ಜಿ ತೊಗೊಂಡಂಥ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಕೆಂಪಗಾಗಬೇಕು. ಒಗ್ಗರಣೆ ನೋಡಿರಿ, ಕೆಂಪಗಾಗೋವರೆಗೂ ನಾವು ಫ್ರೈ ಮಾಡಿದ್ರೇ ಅದ್ರ ಘಮ ಚೆನ್ನಾಗಿ ಬರುತ್ತೆ. ಈಗ ನೋಡಿರಿ, 2 ಸರಿಯಾಗಿ ಕೆಂಪಗಾಗಿದೆ. ಇದಕ್ಕೆ ಮೇಲಿಂದ ನಾನು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಲಾಸ್ಟ್ ಟಚ್ಚು. ಲಾಸ್ಟಲ್ಲಿ ಹಾಕಿಬಿಟ್ರೆ ಸೂಪರ್ ಟೇಸ್ಟಿಯಾದಂಥ ಘಮ ಘಮ ಒಗ್ಗರಣೆ ರೆಡಿ ಆಯಿತು ಫ್ರೆಂಡ್ಸ್. ಈ ಒಗ್ಗರಣೆಗೆ ನಾವು ಕುದಿಸಿದಂಥ ದಾಲನ್ನು ಹಾಕಿ ನೋಡಿರಿ ಹೇಗೆ ಕಾಣಿಸ್ತಾ ಇದೆ. ಸೂಪರಾಗಿ ಬಂದಂಥ ಚುಕ್ಕೆ ಸೊಪ್ಪು ಮತ್ತು ಕಡಲೆಬೇಳೆ ದಾಲ್ ರೆಡಿ ಆಯಿತು. ಮೊದಲೇ ನಾವು ದಾಲನ್ನು ಕುದಿಸಿರೋದ್ರಿಂದ ಒಗ್ಗರಣೆ ಹಾಕಿದ ಮೇಲೆ ಕುದಿಸೋ ಅವಶ್ಯಕತೆ ಇರೋದಿಲ್ಲ. ಈಗ ಫ್ಲೇಮ್ ಆಫ್ ಮಾಡಿ ಬಿಸಿ ಬಿಸಿ ರೈಸ್ ಜೊತೆ, ಬಿಸಿ ಬಿಸಿ ಮುದ್ದೆ ಜೊತೆ ಅಥವಾ ಇಡ್ಲಿ ಜೊತೆ ನೀವು ಯಾವುದಕ್ಕೆ ಬೇಕಾದರೂ ಇದನ್ನು ಹಾಕ್ಕೊಂಡು